ಫೈನ್. ಪ್ರಭಾಕರ್ ಸರ್ ಹಾಗೆ ಸ್ವಲ್ಪ ಈಜಿಪ್ಟ್ ಕಡೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ತಾ ಇದೆ ಸರ್ ಅಬೌಟ್ ಸುಯಸ್ ಕೆನಾಲ್ ಅದನ್ನು 1956 ಸರ್ 1956 ಈಜಿಪ್ಟ್ ಏನು ಮಾಡಿಬಿಡುತ್ತೆ, ರಾಷ್ಟ್ರೀಕರಣ ಮಾಡಿಬಿಡುತ್ತೆ ಆ ಕಾಲುವೆಯನ್ನು. ಅಲ್ಲಿವರೆಗೆ ಇದೇ ಗ್ರೇಟ್ ಬ್ರಿಟನ್ನ ಹೋಲ್ಡ್ ಇತ್ತು ಅದರ ಮೇಲೆ. ಇದೇ ಬ್ರಿಟನ್ನು ಮತ್ತೆ ಹೇಳುತ್ತೆ, ಇಲ್ಲ ಅದನ್ನು ನೀವು ಓಪನ್ ಮಾಡಿ ಈ ಸೇಮು ಈಗ ಹೊರ್ಮುಸ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ನೀವು ಮುಕ್ತ ಮಾಡಬೇಕು ಅಂತ ಹೇಳಿ ಇರಾನ್ ಯಾವ ಥರ ಹೇಳ್ತಾ ಇದ್ದಾರೋ ಅದೇ ಕಾಲವೇ ವ್ಯಾಪಾರ ವಹಿವಾಟು ಇನ್ನೊಂದು ಮತ್ತೊಂದೆಲ್ಲ ಇತ್ತಲ್ಲ, ಅದು ನೀವು ತೆಗೆದುಬಿಡಿ ಅಂತ ಹೇಳ್ತು. ಕೇರ್ ಮಾಡಲೇ ಇಲ್ಲ ಸರ್ ಈಜಿಪ್ಟು. ರಾಷ್ಟ್ರೀಕರಣದ ಒಂದು ವಿಚಾರಕ್ಕೆ ಬದ್ಧವಾಗಿ ನಿಂತ್ಕೊಳ್ಳುತ್ತೆ ಅದು. ಆ ನಂತರದಲ್ಲಿ ಆ ಒಂದು ವಿಚಾರದಲ್ಲಿ ಇವರೆಲ್ಲ ಒಂದು ಯುದ್ಧಕ್ಕೆ ಮುಂದಾಗ್ಬಿಡ್ತಾರೆ. ಬ್ರಿಟನ್ ಜೊತೆ ಒಂದಷ್ಟು ದೇಶಗಳು ಸೇರಿಕೊಂಡ್ರೆ ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೂಯೆಸ್ ಕಾಲುವೆ ಈಜಿಪ್ಟ್ನದ್ದೇ ಆಯಿತು. ಅನೇಕರ ವಾರ್ನಿಂಗ್ ನಂತರದಲ್ಲಿ ಪೌಂಡ್ಗೊಂದು ಮರ್ಯಾದೆ ಇತ್ತು ಸರ್ ಅಲ್ಲಿವರೆಗೂ. ಸುಮಾರು 200 ವರ್ಷಗಳ ಕಾಲ ಇವತ್ತಿನ ಅಮೆರಿಕ ಏನು ದೊಡ್ಡಣ್ಣ ಅಂತ ಹೇಳ್ಕೊಳ್ತಾ ಇದೆಯೋ, ಅವತ್ತಿಗೆ ಇದೇ ಬ್ರಿಟನ್ 200 ವರ್ಷಗಳ ಕಾಲ ವಿಶ್ವವನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಳಿತು ಸರ್. ಅದರ ಪೌಂಡ್ಗೆ ದೊಡ್ಡ ವ್ಯಾಲ್ಯೂ ಇತ್ತು. ಪೌಂಡ್ ಮರ್ಯಾದೆ ಕಳ್ಕೊಳ್ತು, ಬ್ರಿಟನ್ ಮರ್ಯಾದೆ ಕಳ್ಕೊಳ್ತು, ಯುನೈಟೆಡ್ ಕಿಂಗ್ಡಮ್ಮು ಅದು ಇದು ಎಲ್ಲ ಆಯಿತು. ದಟ್ಸ್ ಓಕೆ. ಇವತ್ತಿಗೆ ಅದೇ ಸ್ಥಿತಿ ಅಮೆರಿಕಕ್ಕೆ ಬರ್ತಾ ಇದೆಯಾ ಮಿಡ್ಲ್ ಈಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತು? ನೋಡಿ, ನಿಮ್ದು ಮೂಲ ಪ್ರಶ್ನೆ ಈಗ ಸೇರ್ಸಿದ್ದೀರಾ. ವೆಂಕಟೇಶ್ ನಾಯಕ್ ಹೇಳಿದ್ರು, ಅದು ಪೂರ್ತಿ ನನ್ನ ಸಮ್ಮತಿ ಇದೆ. ಓಕೆ. ಎರಡನೇದು, ನೀವು ಈಜಿಪ್ಟಿನ ವಿಷಯ ಮಾತ್ರ ಈ ಎರಡನೇ ಪ್ರಶ್ನೆಯಲ್ಲಿ ನನಗೆ ಕೇಳಿದ್ದೀರಾ. ಕರೆಕ್ಟ್. ಇದು ಹೇಗೆ ಅಂದ್ರೆ, ಅನ್ವರ್ ಸದಾತ್ ಅಸ್ವಾನ್ ಡ್ಯಾಮ್ ಅನ್ನ ಕಟ್ಟಿದಾಗ ಅದು ಒಂದು ನಲ್ಲಿ ಆ ಪ್ರದೇಶದಿಂದ ಅತಿಯಾದಂತಹ ವಿರೋಧ ಬ್ರಿಟನ್ ದೇಶಕ್ಕೆ ಇದ್ದಿದ್ದು. ಮತ್ತೆ ಬ್ರಿಟನ್ ದೇಶ ಅಂದ್ರೆ ನಮ್ಗೆ ವೆಸ್ಟ್ ಅಂತಂದ್ರೆ ಯುರೋಪ್ ಮಾತ್ರ, ಅಮೆರಿಕ ಅಂತ ಆ ಸಮಯದಲ್ಲಿ ಕೌಂಟೇ ಇರ್ಲಿಲ್ಲ. ಅದು ಆಗ ಯುರೋಪಿನ ಆ ಕಡೆ ಭಾಗದಿಂದ ಅಂದ್ರೆ ನಿಮ್ಗೆ ಫ್ರಾನ್ಸು, ಸ್ಪೇನು, ಪೋರ್ಚುಗೀಸು, ಗ್ರೀಸು ಇವೆಲ್ಲ ನಿಮ್ಗೆ ಸದರ್ನ್ ಯುರೋಪ್ ಅಂತ ತಗೊಳ್ಬಹುದು ನೀವು. ಆ ಕಡೆಯಿಂದ ಏಕಾಗಿ ಹೀಗೆ ಸುತ್ತಕೊಂಡು ಬರುವಾಗ ಎಲ್ಲಾನು ಇಲ್ಲಿಂದಾನೇ ಸುಲಭವಾಗಿ ಬರ್ತಿತ್ತು. ಆವಾಗ ಕಪ್ಪವೂ ಇಲ್ಲ, ಏನು ಕೊಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವಾಗ ಅವರೇನೆ ಅಧಿಪತಿ ಪ್ರಪಂಚಕ್ಕೆ ಹೆಚ್ಚು ಭಾಗಕ್ಕೆಲ್ಲ. ಅವಾಗೆಲ್ಲ ಕಾಲೋನಿ ಒಂದು ವಿಷಯ ಅಂದ್ರೆ ಇತಿಹಾಸವೇ ಆಗ್ಲಿ ಅಥವಾ ಸಮಯದ ಗಡಿಯಾರವೇ ಆಗ್ಲಿ ಯಾವತ್ತು ಹಿಂದೆ ಚಲಿಸೋದಿಲ್ಲ, ಮುಂದೆ ಚಲಿಸತ್ತೆ. ಈಗ ನಿಮ್ಗೆ ಆಗಿನ ಕಾಲದ ತರಹ ಯಾವ ಸಿಚುಯೇಷನ್ ಇಲ್ಲ. ಈಗ ಪ್ರಪಂಚದಲ್ಲಿ ಹೆಚ್ಚು ದೇಶಗಳೆಲ್ಲ ಸ್ವತಂತ್ರವಾಗಿದೆ, ತಾವೇ ಆಳ್ವಿಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವು ಕಾರಣಗಳಿಂದಾಗಿ, ಭೌಗೋಳಿಕ ಲೊಕೇಶನ್ ಕಾರಣದಿಂದಾಗಿ, ಅಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಕಾರಣದಿಂದಾಗಿ, ಅಲ್ಲಿಯ ಜನಸಂಖ್ಯೆ ಕಾರಣದಿಂದಾಗಿ ಕೆಲವು ದೇಶದ ಫಾರಿನ್ ಪಾಲಿಸಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ತಯಾರಿ ಆಗಿರುತ್ತೆ. ಈಗ ಹೇಗೆ ಅಂದ್ರೆ ಡಿಪ್ಲೊಮೆಸಿ ಅಂದ್ರೆ ಅದು ಆರ್ಟ್ ಆಫ್ ಕಂಡಕ್ಟಿಂಗ್ ಫಾರಿನ್ ರಿಲೇಷನ್, ಡಿಪ್ಲೊಮೆಸಿ ಡೆಫಿನೇಷನ್ ಇರೋದು. ಇದು ಏನಾಗತ್ತೆ ಈಗ ನೋಡಿ, ಈಗ ಸಾಕಷ್ಟು ಇಸ್ರೇಲು ಅಂತ ದೊಡ್ಡ ಪವರ್ ಆಗಿ ಇನ್ನು 50 ವರ್ಷ ಉದಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನಂದ್ರೆ ಈಗ ಸಿರಿಯಾದಲ್ಲಿ ಕೂಡ ಗಲಾಟೆ ಮಾಡಿ ಸ್ವಲ್ಪ ಭಾಗವನ್ನು ತಕೊಂಡು ಅಲ್ಲಿಯವರು ಕೂಡ ಎತ್ತಂಗಡಿ ಆದ್ರ ಅಲ್ಲಿಂದ ಎಲ್ಲಿಗೆ ಹೋದ್ರು, ಈಜಿಪ್ಟಿಗೆ ಹೋದ್ರು ಅವರು. ಅದೇ ರೀತಿ ನಿಮ್ಗೆ ಕಡೆ ಜೋರ್ಡಾನ್ ಇಂದನೂ ಆಗಿದೆ. ಈಗ ಲೆಬನಾನ್ ನಾರ್ತ್ ಭಾಗ ಬರೋದ್ರಿಂದ ಒಂದ್ ರೀತಿ ಹೆಚ್ಚು ವಿಸ್ತರಣವಾದ ನಡೀತಾ ಇದೆ, ಇಸ್ರೇಲ್ ಪರಿಗಣಿಸಿದಂತೆ ಮಾತ್ರ. ಈಗ ಲೆಬನಾನ್ ನಲ್ಲಿ ಇಂತಹ ಗಲಾಟೆ ಕನ್ಫ್ಯೂಷನ್ ಎಲ್ಲ ಅಲ್ಲಿ ಕ್ರಿಯೇಟ್ ಆಗಿರೋದು ಇಡೀ ಆ ಪ್ರದೇಶದಲ್ಲಿ. ಈಗ ಲೆಬನಾನ್ ಇವ್ರು ಇಲ್ಲಿ ತನಕ ಮುಂದುವರೆದಿದ್ದಾರೆ ದಕ್ಷಿಣ ಭಾಗದಲ್ಲಿ, ಅದನ್ನ ತಗೊಳ್ಳೋದ್ರಲ್ಲಿ ಅವರು ಈಗ ಅತಿ ಫೋಕಸ್ ಮಾಡ್ಕೊಂಡಿದ್ದಾರೆ, ಅದನ್ನೇ ತಕೊಳ್ತಾರೆ. ಹಾಗಾಗಿ ಇಸ್ರೇಲಿಂದ ಏನಿದ್ರು ಇಲ್ಲಿ ಮಾತ್ರ ಅವ್ರ ಸುತ್ತಮುತ್ತಲು ಸಿರಿಯಾ, ಸ್ವಲ್ಪ ಜೋರ್ಡಾನ್, ಹಾಗಾಗಿ ಅವರು ಅದಕ್ಕಿಂತ ಹೆಚ್ಚು ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು 50 ವರ್ಷ ಬೇಕು ಇದನ್ನೇ ಅವ್ರು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ. ಇರಾನ್ ಹೀಗೆ ಯಾಕೆ ಅಂದ್ರೆ ಸ್ವಲ್ಪ ಶಕ್ತಿ. ಪ್ರಭಾಕರ್ ಸರ್